ನಮಸ್ಕಾರ. ವ್ಯಸನ ಎಂದರೆ ಕೇವಲ ಕುಡಿತ ಅಥವಾ ಧೂಮಪಾನವಲ್ಲ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ತಪ್ಪು ಆಲೋಚನೆಗಳು ಕೂಡ ಅತಿದೊಡ್ಡ ವ್ಯಸನಗಳಾಗಿವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಅತ್ಯಂತ ವಿನಾಶಕಾರಿ ಶತ್ರು ನಿಮ್ಮ ಹೊರಗಿಲ್ಲ, ಅದು ನಿಮ್ಮ ಇಂದ್ರಿಯಗಳ ಮೇಲಿನ ಹತೋಟಿಯ ಕೊರತೆಯಲ್ಲಿದೆ. ವ್ಯಸನವು ನಿಮ್ಮನ್ನು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಕೊಲ್ಲುತ್ತದೆ. ಈ ವಿಷವರ್ತುಲದಿಂದ ಹೊರಬರುವುದು ಹೇಗೆ? ಇಂದು ನಾವು ನಿಮ್ಮ ಜೀವನವನ್ನು ಮತ್ತೆ ನಿಮ್ಮ ಹತೋಟಿಗೆ ತರುವ ಚಾಣಕ್ಯನ 3 ಕ್ರಾಂತಿಕಾರಿ ಸೂತ್ರಗಳನ್ನು ತಿಳಿಯೋಣ. 1. ಇಂದ್ರಿಯಗಳ ನಿಗ್ರಹ. ಕಂಟ್ರೋಲ್ ಓವರ್ ಸೆನ್ಸಸ್. ಚಾಣಕ್ಯರ ಮೊದಲ ಪಾಠ ಇಂದ್ರಿಯಗಳ ಮೇಲೆ ಜಯ ಸಾಧಿಸುವುದು. ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಮನಸ್ಸನ್ನು ಗೆಲ್ಲಲಾರನೋ ಅವನು ಜಗತ್ತನ್ನು ಎಂದಿಗೂ ಗೆಲ್ಲಲಾರ. ವ್ಯಸನವು ಆರಂಭವಾಗುವುದು ಒಂದು ಸಣ್ಣ ಕುತೂಹಲದಿಂದ, ಆದರೆ ಅದು ನಿಮ್ಮ ಮಿದುಳನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತದೆ. ನಿಮ್ಮ ಮನಸ್ಸು ಹೇಳಿದಂತೆ ನೀವು ಕೇಳಬೇಡಿ, ನಿಮ್ಮ ಬುದ್ಧಿ ಹೇಳಿದಂತೆ ನಿಮ್ಮ ಮನಸ್ಸು ಕೇಳುವಂತೆ ಮಾಡಿ. ಯಾವಾಗ ನೀವು ನಿಮ್ಮ ಆಸೆಗಳಿಗೆ ಸಾಕು ಎಂದು ಹೇಳಲು ಕಲಿಯುತ್ತೀರೋ, ಅಂದೇ ನೀವು ಅರ್ಧಯುದ್ಧ ಗೆದ್ದಂತೆ. 2. ಸಹವಾಸವೇ ಸರ್ವನಾಶಕ್ಕೆ ಕಾರಣ. ದ ಕಂಪನಿ ಯು ಕೀಪ್. ವ್ಯಸನಕ್ಕೆ ಅತಿದೊಡ್ಡ ಪ್ರೇರಣೆ ಎಂದರೆ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸರ. ಚಾಣಕ್ಯರು ಎಚ್ಚರಿಸುತ್ತಾರೆ, ವಿಷಪೂರಿತ ಹಾವಿಗಿಂತ ಕೆಟ್ಟ ಗೆಳೆಯ ಅಪಾಯಕಾರಿ. ನೀವು ವ್ಯಸನದಿಂದ ಹೊರಬರಬೇಕೆಂದರೆ ಮೊದಲು ಆ ವ್ಯಸನಕ್ಕೆ ಪ್ರೇರೇಪಿಸುವ ವ್ಯಕ್ತಿಗಳಿಂದ ದೂರವಿರಿ. ಯಾರು ನಿಮ್ಮ ಅಭಿವೃದ್ಧಿಯನ್ನು ಬಯಸುತ್ತಾರೋ ಅಂಥವರ ಸಹವಾಸ ಮಾಡಿ. ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿದ್ದರೂ ಕೆಟ್ಟ ಸಹವಾಸ ನಿಮ್ಮನ್ನು ಮತ್ತೆ ಹಳ್ಳಕ್ಕೆ ತಳ್ಳುತ್ತದೆ. ಪರಿಸರ ಬದಲಿಸಿ, ಜೀವನ ತಾನಾಗಿಯೇ ಬದಲಾಗುತ್ತದೆ. 3. ಸಮಯದ ಸದುಪಯೋಗ. ಡಿಸಿಪ್ಲಿನ್ ಆಫ್ ಟೈಮ್. ಚಾಣಕ್ಯನ ಪ್ರಕಾರ ಆಲಸ್ಯವೇ ವ್ಯಸನದ ತಾಯಿ. ಮಿದುಳು ಖಾಲಿ ಇದ್ದಾಗ ಮಾತ್ರ ಅದು ತಪ್ಪುದಾರಿಗಳತ್ತ ಓಡುತ್ತದೆ. ಅತಿ ಸರ್ವತ್ರ ವರ್ಜಯೇತ್. ಯಾವುದನ್ನೂ ಮಿತಿಮೀರಿ ಮಾಡಬೇಡಿ. ನಿಮ್ಮನ್ನು ನೀವು ಯಾವುದಾದರೂ ಒಂದು ಸೃಜನಶೀಲ ಕೆಲಸದಲ್ಲಿ ಅಥವಾ ದೈಹಿಕ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಗುರಿ ಇದ್ದರೆ ಸಣ್ಣಪುಟ್ಟ ವ್ಯಸನಗಳು ನಿಮ್ಮ ಹತ್ತಿರ ಸುಳಿಯಲೂ ಸಾಧ್ಯವಿಲ್ಲ. ಶಿಸ್ತುಬದ್ಧ ಜೀವನವೇ ವ್ಯಸನದ ಅತಿದೊಡ್ಡ ಮದ್ದು. ವ್ಯಸನವು ನಿಮ್ಮ ಯೌವನವನ್ನು ಮತ್ತು ನಿಮ್ಮ ಭವಿಷ್ಯವನ್ನು ನುಂಗಿಹಾಕುವ ಮೊದಲು ಎಚ್ಚೆತ್ತುಕೊಳ್ಳಿ. ನಿಮ್ಮನ್ನು ನೀವು ಗೆಲ್ಲುವ ಶಕ್ತಿ ನಿಮ್ಮಲ್ಲೇ ಇದೆ. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಯಾವುದಾದರೂ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೀರಾ? ಕಮೆಂಟ್ನಲ್ಲಿ ಎಸ್ ಎಂದು ತಿಳಿಸಿ ಮತ್ತು ನಿಮ್ಮ ಸಂಕಲ್ಪ ಬಲಪಡಿಸಿಕೊಳ್ಳಿ. ವ್ಯಸನಕ್ಕೆ ಬಲಿಯಾಗಿ ಜೀವನ ಹಾಳುಮಾಡಿಕೊಳ್ಳುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರ ಪ್ರಾಣ ಉಳಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ವ್ಯಸನ ಬಿಡಿ, ಬದುಕು ಪ್ರೀತಿಸಿ.